ಓಂ ಅನ್ನಾಭಿಮಾನಿ ರುದ್ರಶ್ಚ ಪ್ರಾಣಸ್ತ್ವಭಿಮಾನವಾನ್ ತೇಜೋಭಿಮಾನಿನಿ ಶ್ರೇಶ್ಚ ತ್ರಿಸ್ರಸ್ತಾಃ ದೇವತಾಃ ಪುರಾ ಹಯಗ್ರೀವೋದ್ಗೀತವಾಕ್ಯೈ ರಮಾ ದೇವಿ ರಮಾಪತಿಂ ಓಮಿತ್ಯೇತನ್ಮುಖೈರ್ದೇವಮಸ್ತು ವತ್ಸಾಮವೇದಗೈಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1275ನೆಯ ಅನುಶಾಸನ ಪರ್ವದ 208ನೇ ಭಾಗವನ್ನು ಇವತ್ತು ನಾವು ನೋಡಬೇಕಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 133ನೇ ಅಧ್ಯಾಯ ನಡೆದಿದೆ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 246ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 231ನೇ ಅಧ್ಯಾಯ. ಇವುಗಳಲ್ಲಿ ಅಂದಾಜು 40 ಶ್ಲೋಕಗಳು 40 ಅಥವಾ 41 ಶ್ಲೋಕಗಳು ಮುಕ್ತಾಯ ಕಂಡಿವೆ. ಅಣಿಮಾದಿ ಅಷ್ಟಸಿದ್ಧಿಗಳು ಅಥವಾ 18 ಸಿದ್ಧಿಗಳು, 18 ಸಿದ್ಧಿಗಳು 8 ಸಿದ್ಧಿಗಳಲ್ಲಿ ಹೇಗೆ ಅಂತರ್ಭಾವ ಪಡಿತವೆ ಅನ್ನೋದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ವಾಗಭಿಮಾನಿನ್ಯ, ವೇದಾಭಿಮಾನಿನ್ಯ, ಅನುಷ್ಠು ಛಂದೋಭಿಮಾನಿನ್ಯ, ಉಮಯ ಹೈಮವತ್ಯ ಬಹುಶೋಭಮಾನಯ ಸಂಪೃಷ್ಟ ಉಮಾಪತಿ ನೈಕವಿಧಾನ್ ಧರ್ಮಾನ್ ಯೋಗಾಂಶ್ಚ ವರ್ಣಯಾಮಾಸ. ತೇಷಾಂ ಮಧ್ಯೆ ಅಣಿಮಾ ಮಹಿಮಾ ಚೈವ ಪ್ರಾಪ್ತಿ ಪ್ರಾಕಾಮ್ಯಮೇವ ಚ ಈಶಿತ್ವಂ ಚ ವಶಿತ್ವಂ ಚ ಯತ್ರ ಕಾಮಾವಸಾಯಿತ ಇತ್ಯಾದಿ ರೂಪೇಣ ಅಷ್ಟ ಸಿದ್ಧಯಃ ಗತೆ ದಿವಸೆ ಸಮವರ್ಣ್ಯಂತ. ಶ್ಲೋಕಾನಾಂ ಪಾಠಸ್ತು ಭಿನ್ನ ಭಿನ್ನ ಏವ ಶ್ರೂಯತೆ. ಅಣಿಮಾ ಮಹಿಮಾ ಚೈವ ಪ್ರಾಪ್ತಿ ಪ್ರಾಕಾಮ್ಯಮೇವ ಚ ಇತಿ ಕುತ್ರಚಿತ್. ಪ್ರಾಪ್ತಿ ಪ್ರಾಕಾಶ್ಯ ಲಾಘವೇ ಇತಿ ಕುತ್ರಚಿತ್ ಪಾಠ. ಈಶಿತ್ವಂ ಚ ವಶಿತ್ವಂ ಚ ಇತಿ ಅಪಿ ಪಾಠ ಶ್ರೂಯತೆ. ಎಂಟು ಸಿದ್ಧಿಗಳೆಲ್ಲವೂ ಕೂಡ ಹೇಗೆ 18 ಸಿದ್ಧಿಗಳಾಗಿ ವಿಸ್ತಾರವನ್ನು ಹೊಂದಿವೆ ಅಂತ ಅನ್ನೋದನ್ನು ಕೂಡ ನಾವು ಈ ಹಿಂದೆ ನೋಡಿದ್ದೇವೆ. ಏತಾನ್ ಅಷ್ಟೌ ಗುಣಾನ್ ಪ್ರಾಪ್ಯ ಕಥಂಚಿತ್ ಯೋಗಿನಾಂ ವರಾಹ ಈಶಾಹ ಸರ್ವಸ್ಯ ಲೋಕಸ್ಯ ದೇವಾನ ಪ್ರತಿಷೇರತೆ ಅಂತ ಇಲ್ಲೊಂದು ಶ್ಲೋಕ ಇದೆ. ಈ ಶ್ಲೋಕದ ಬಗ್ಗೆ ಇವತ್ತು ನಾವು ನೋಡಬೇಕಾಗಿದೆ. ಯೋಗಿಗಳಾದವರು ಬಹಳ ಪ್ರಯಾಸಪಟ್ಟು ತೀವ್ರವಾದಂತಹ ಪ್ರಯತ್ನದಿಂದ ಈ 8 ಸಿದ್ಧಿಗಳನ್ನ ಸಂಪಾದನೆ ಮಾಡ್ಕೋತಾರೆ. ಮತ್ತು ಅವರು ಆ ಸಿದ್ಧಿಗಳ ಮೂಲಕವಾಗಿ ದೇವತೆಗಳನ್ನು ಕೂಡ ಮೀರ್ತಾರೆ ಅಂತ ಇಲ್ಲಿ ನಾವು ನೋಡ್ತಾ ಇರುವಂತಹ ಭಾಗದಲ್ಲಿ ಕಂಡು ಬಂದಿದೆ. ಅದಕ್ಕೆ ಒಂದು ಸಂಕ್ಷಿಪ್ತವಾದಂತಹ ಸೀಮಿತವಾದಂತಹ ಅರ್ಥವನ್ನೇ ನಾವು ತಗೊಳ್ಬೇಕಾಗ್ತದೆ. ವಾಸ್ತವಿಕವಾಗಿ ಈ ಯೋಗಿಗಳಿಗೆ ದೇವತೆಗಳನ್ನ ಮೀರುವಂತಹ ಶಕ್ತಿ ಏನಿರೋದಿಲ್ಲ. ಮೂಲಭೂತಾಸ್ತು ಸಿದ್ಧೀನಾಂ ದೇವಾನಾಂ ಅಷ್ಟಸಿದ್ಧಯ ಭಾಗವತ ತಾತ್ಪರ್ಯ ಹೇಳುವಂತೆ 8 ಸಿದ್ಧಿಗಳು ಇರ್ತವೆ. ಸರ್ವಸಿದ್ಧಿ ಪ್ರಧಾನಾಹ ತಜ್ಜಾಹ ಅಷ್ಟಾದಶ ಸ್ಮೃತಾಹ. ಅದರಿಂದ ಹುಟ್ಟಿದಂಥವೇ 18 ಸಿದ್ಧಿಗಳು. ಆ 18 ಸಿದ್ಧಿಗಳು 8 ಸಿದ್ಧಿಗಳಿಗೆ ಹೋಲಿಸಿದ್ರೆ ಕಡಿಮೆಯಾಗಿವೆ ಅಂತ ಕೂಡ ಅಲ್ಲಿ ಬಂದಿದೆ. ಆದ್ರಿಂದ ದೇವತೆಗಳನ್ನ ಮೀರ್ಲಿಕ್ಕೆ ಈ ಯೋಗಿಗಳಿಗೇನು ಸಾಧ್ಯ ಆಗೋದಿಲ್ಲ. ದೇವತೆಗಳನ್ನ ಮೀರುವುದು ಅಂದ್ರೆ ಈ ಯೋಗಿಗಳು ಕೆಲವರು ತಮಗಿಂತ ಕೆಳಗಿನ ತರಗತಿಯಲ್ಲಿರುವಂತಹ ದೇವತೆಗಳನ್ನ ಮೀರ್ಯಾರು ಅಂತ ತಿಳ್ಕೊಳ್ಬೇಕು ನಾವು. ದೇವ ಋಷಿ ಪಿತೃ ಪಾಹ ನರಾಹ ಅಂತ ಈ ಮುಕ್ತರಾದವರಲ್ಲಿ 5 ಸ್ತರಗಳಿವೆ. ನಮಗದು ಗೊತ್ತಿದೆ. ಮುಕ್ತರಾದವರು ಮತ್ತು ಮುಕ್ತಿ ಯೋಗ್ಯರಾದವರಲ್ಲಿ ದೇವತೆಗಳು,
ಋಷಿಗಳು, ಮತ್ತೆ ಪಿತೃಗಳು, ಮುಂದೆ ಚಕ್ರವರ್ತಿಗಳು ಮತ್ತು ಮನುಷ್ಯೋತ್ತಮರು ಅಂತ ಹೇಳಿ. ಇವರಲ್ಲಿ ಈ ಋಷಿಗಳು ಅಂದ್ರೆ ಯೋಗಿಗಳೇನಿದ್ದಾರೆ ಅವರು ದೇವತೆಗಳನ್ನು ಮೀರುವುದು ಅಂತಂದ್ರೆ ಆ ಋಷಿ ಅನ್ನೋ ಒಂದೇನು ಗಣ ಇದೆಯಲ್ಲ, ಆ ಋಷಿ ಗಣದಲ್ಲಿ ಕೆಲವರು ದೇವತಾ ಗಣದಲ್ಲಿಯೂ ಕೂಡ ಸೇರ್ತಾರೆ. ಆದ್ರಿಂದ ಅವರು ತಮಗಿಂತ ಕೆಳಗಿನವರಾದ ದೇವತೆಗಳನ್ನ ಯೋಗದ ಶಕ್ತಿಗಳಿಂದ ಮೀರಿದ್ದಾರೆ ಅಂತ ನಾವು ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಹಾಗೆ ಭಾವಿಸ್ಲಿಕ್ಕೆ ಏನ್ ಕಾರಣ ಅಂದ್ರೆ, ನಮಗೀಗಾಗಲೇ ಗೊತ್ತಿರುವಂತೆ 15, 16 ಈ ಕಕ್ಷಾಗಳಲ್ಲೆಲ್ಲ ಅನೇಕ ಜನ ಋಷಿಗಳೇ ಇದ್ದಾರೆ. ಅವ್ರಿಗಿಂತ ಕೆಳಗಿನ ಕಕ್ಷಾದಲ್ಲಿ 18ನೇ ಕಕ್ಷಾದಲ್ಲಿ ಅನೇಕ ಜನ ದೇವತೆಗಳಿದ್ದಾರೆ. ವಿಶ್ವಾಮಿತ್ರ, ಭೃಗು ಮೊದಲಾದ ಋಷಿಗಳೆಲ್ಲ 15, 16 ಈ ಕಕ್ಷಾಗಳಲ್ಲಿರುವುದು ನಮ್ಗೆ ಗೊತ್ತಿದೆ. ಅದಕ್ಕಿಂತ ಕೆಳಗಿನ ಕಕ್ಷಾದಲ್ಲಿ ಮತ್ತೆ 16, 17, 18, 19 ಈ ಇತ್ಯಾದಿ ಕಕ್ಷೆಗಳಲ್ಲಿ ಅನೇಕ ಜನ ದೊಡ್ಡ ದೊಡ್ಡ ದೇವತೆಗಳೇ ಇದ್ದಾರೆ. ಆದ್ರೆ ಆ ದೇವತೆಗಳನ್ನು ಮೀರಿಸಿ ಈ ಕೆಲವು ದೇವತೆಗಳು, ಅವರು ದೇವತೆಗಳು ಹೌದು, ಅವರೇ ಯೋಗಿಗಳು ಹೌದು, ಅವರೇ ಋಷಿಗಳೂ ಹೌದು, ಅವರಿದ್ದಾರೆ. ಅಂಥ ಯೋಗಿಗಳು ಈ ಸಿದ್ಧಿಗಳನ್ನು ಸಂಪಾದನೆ ಮಾಡಿ ದೇವತೆಗಳನ್ನು ಮೀರ್ತಾರೆ, ತಮಗಿಂತ ಕೆಳಗಿನ ದೇವತೆಗಳನ್ನು ಮೀರ್ತಾರೆ ಅಂತ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ತಮಗಿಂತ ಮೇಲಿನ ತಾರತಮ್ಯದಲ್ಲಿರುವ ಋಷಿಗಳನ್ನು ಮೀರ್ಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಇದು ನಮಗೆ ತಿಳಿದಿರಬೇಕಾದಂತ ಸಂಗತಿ. ವಿಪರೀತ ಭೋಜನ ಮಾಡುವವನಿಗೆ, ಹೆಚ್ಚು ಉಪವಾಸ ಮಾಡುವವನಿಗೆ, ಅತಿ ನಿದ್ರೆ ಮಾಡುವವನಿಗೆ ಯೋಗದ ಸಿದ್ಧಿ ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ. ಯೋಗ್ಯವಾದ ಆಹಾರ ವಿಹಾರ, ಹಿತಮಿತವಾದ ಆಹಾರ ವಿಹಾರ, ಎಲ್ಲ ಕ್ರಿಯೆಗಳನ್ನು ಕೂಡ ತನ್ನ ಶಕ್ತಿಗನುಸಾರವಾಗಿ ಮಾಡುವುದು, ಇಂಥ ವ್ಯಕ್ತಿ ಯಾರಿದ್ದಾನೆ ಅವನಿಗೆ ಈ ಯೋಗ ಅಂತನ್ನುವುದು ಅವನ ಎಲ್ಲ ದುಃಖಗಳನ್ನು ಪರಿಹರಿಸಿ ಆತನನ್ನು ಮೇಲಕ್ಕೆತ್ತದೆ. ಇವು ಎಲ್ಲ ಭಗವದ್ಗೀತಾದಲ್ಲಿ ಬಂದಿರುವಂತಹ ಶ್ಲೋಕಗಳೇ ಆಗಿವೆ. ಅನೇನೈವ ವಿಧಾನೇನ ಸಾಯುಜ್ಯಂ ತತ್ ಪ್ರಕಲ್ಪತೆ ಅಂತ ಸಾಧಕರು ಸಾಯುಜ್ಯ ಸ್ಥಾನವನ್ನ ಪಡ್ಕೊಳ್ತಾರೆ. ಅನನ್ಯ ಮನಸಾದೇವಿ ನಿತ್ಯಂ ತದ್ಗತ ಚೇತಸ, ನಿತ್ಯ ನಾರಾಯಣನನ್ನ ಧ್ಯಾನ ಮಾಡಬೇಕು. ಮಹಾಪ್ರಯತ್ನವನ್ನು ಮಾಡಿ ದೇವತೆಗಳಲ್ಲೂ ಕೂಡ ಈ ಸಾಯುಜ್ಯ ಅಂದ್ರೆ ಭಗವಂತನ ಶರೀರದಲ್ಲೇ ಇರುವುದು, ಇದ್ದು ಭೋಗವನ್ನು ಅನುಭವಿಸುವುದು ಅನ್ನುವಂತ ಒಂದು ಮೋಕ್ಷ ಏನಿದೆ ಅದನ್ನು ಪಡ್ಕೊಳ್ತಾರೆ ಅಂತ ಅದರ ತಾತ್ಪರ್ಯ. ಹವಿಸ್ಸುಗಳನ್ನ ಅರ್ಪಿಸಿ, ಅರ್ಚನೆಗಳನ್ನು ಮಾಡಿ, ಹೋಮಾದಿಗಳನ್ನು ಮಾಡಿ, ನಮಸ್ಕಾರಾದಿಗಳನ್ನು ಮಾಡಿ ಆ ಭಗವಂತನನ್ನ ಪಡೆಯುತ್ತಾರೆ. ದೇವತೆಗಳ ಸಾಯುಜ್ಯ ಅಂತನ್ನೋದು ಸಾಯುಜ್ಯಾನಾಂ ವಿಶಿಷ್ಟೇ ದ್ವೇ ನಾಮಕಂ ವೈಷ್ಣವಂ ತಥಾ. ಒಂದು ಶಿವ ಸಾಯುಜ್ಯ ನನ್ನದು, ಇನ್ನೊಂದು ವಿಷ್ಣು ಸಾಯುಜ್ಯ ಭಗವಂತಂದು. ನನ್ನನ್ನಾಗಲಿ ವಿಷ್ಣುವನ್ನಾಗಲಿ ಹೊಂದಿದವರು ಮತ್ತೆ ಸಂಸಾರಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ನನ್ನನ್ನ ಅಂತಂದ್ರೆ ನನ್ನ ಅಂತರ್ಗತನಾದ ಭಗವಂತನನ್ನ ಹೊಂದಿದವರು ಅಥವಾ ಶಿವನನ್ನೇ ಹೊಂದಿದವರು, ಇವ್ರು ಯಾರು ಕೂಡ ಸದ್ಗತಿಯನ್ನ ಪಡ್ಕೊಂಡೇ ಪಡ್ಕೋತಾರೆ, ದುರ್ಗತಿಗೆಂದು ಹೋಗೋದಿಲ್ಲ ಅಂತ ಅದರ ಅರ್ಥ ಆಗ್ತದೆ. ಹೀಗೆ ನೀನೇನು ಯೋಗದ ಕುರಿತಾಗಿ ಪ್ರಶ್ನೆ ಮಾಡಿದ್ದೆ, ಆ ಪ್ರಶ್ನಕ್ಕೆ ಸರಿಯಾದಂತಹ ಉತ್ತರವನ್ನ ನಾನು ಕೊಟ್ಟಿದ್ದೇನೆ ಅಂತ ಶಿವ ಹೇಳಿದೆ. ಮುಂದಿನ ಅಧ್ಯಾಯದಲ್ಲಿ ಪಾಶುಪತ ಯೋಗದ ವರ್ಣನೆ ಕಂಡು ಬರ್ತದೆ. ಇಲ್ಲಿ ಒಂದು ಅಧ್ಯಾಯ ಎರಡು ಕಡೆನೂ ಕೂಡ ಎಲ್ಲಾ ಪಾಠಗಳಲ್ಲೂ ಕೂಡ ಅಧ್ಯಾಯ ಮುಕ್ತಾಯ ಕಾಣ್ತದೆ. ಉಮಾದೇವಿ ಕೇಳ್ತಾ ಇದ್ದಾಳೆ, ತ್ರ್ಯಂಬಕನೇ, ತ್ರಿಪುರಾಂತಕನೇ, ನಿನಗೆ ನಮಸ್ಕಾರ. ನೈಕ ಶಾಖಂ ಅಪರ್ಯಂತಂ ಅಧ್ಯಾತ್ಮ ಜ್ಞಾನಮುತ್ತಮಂ ಅಪ್ರತರ್ಕ್ಯಂ ಅವಿಜ್ಞೇಯಂ ಸಾಂಖ್ಯಯೋಗ ಸಮನ್ವಿತಂ. ಅನೇಕ ಶಾಖೋಪಶಾಖೆಗಳಿಂದ ಕೂಡಿದಂಥ, ತರ್ಕಕ್ಕೆ ನಿಲುಕುವಂಥ ಈ ಒಂದು ವಿಶಿಷ್ಟವಾದ ರಹಸ್ಯವನ್ನ ನೀನು ನನಗೆ ಉಪದೇಶ ಮಾಡಿದ್ದಿ. ಇದಾನೀಂ ಶ್ರೋತುಮಿಚ್ಛಾಮಿ ಸಾಯುಜ್ಯಂ ತ್ವದ್ಗತಂ ವಿಭೋ. ನಿನ್ನ ಸಾಯುಜ್ಯದ ಕುರಿತಾಗಿ ನಾನೊಂದಷ್ಟು ಶ್ರವಣ ಮಾಡಬೇಕಾಗಿದೆ, ಅದನ್ನು ಹೇಳು ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ಒಂದು ಸಂಗತಿಯನ್ನ ನಾನು ಹೇಳುವುದನ್ನು ಮರೆತೆ. ಇವತ್ತು ಈಗ ಹೇಳಲಿಲ್ಲ, ಹಿಂದಿನ 2 ಭಾಗಗಳಲ್ಲೂ ಕೂಡ ಹೇಳಲಿಲ್ಲ. ಯೋಗ ಅಂತನ್ನೋದು 2 ವಿಧ ಅಂತ ಅಲ್ಲಿ ಬಂದಿತ್ತು. ಆ 2 ವಿಧವಾದಂತಹ ಯೋಗ ಹೇಗೆ, ಆ 2 ವಿಧ ಯೋಗ ಯಾವುದು ಅಂತನ್ನೋದನ್ನ ನಾವು ಸ್ವಲ್ಪ ವಿಂಗಡಣೆ ಮಾಡಿಕೊಂಡು ತಿಳ್ಕೊಳ್ಬೇಕಾಗ್ತದೆ. ಹಿಂದಿನ ಅಧ್ಯಾಯದ ಆರಂಭದಲ್ಲಿ ಹಾಗೆ ಬಂತು, ಸತಯೋಗೋ ದ್ವಿಧಾ ಭಿನ್ನ ಬ್ರಹ್ಮ ದೇವರ್ಷಿ ಸಮ್ಮತಃ ಅಂತ. ಹಿಂದಿನ ಅಧ್ಯಾಯದ 2ನೇ ಶ್ಲೋಕ ಅದು. ಆ ಯೋಗ 2 ಥರ ಯಾವುದು ಅಂತಂದ್ರೆ,
ಒಂದು ಪರಮಾತ್ಮನನ್ನ ತಿಳಿಯುವ ಉಪಾಯವೇ ಯೋಗ, ಶುದ್ಧವಾದಂತಹ ಭಗವಂತನ ಸಾಕ್ಷಾತ್ಕಾರ ಅಷ್ಟೇ. ಎರಡನೇ ಯೋಗ ಅಂತಂದ್ರೆ ಈ ಎಲ್ಲ 8 ಯೋಗಗಳ ಸಿದ್ಧಿಗಳು, ಇಲ್ಲಿ ಹೇಳಿದಂತಹ ಸಿದ್ಧಿಗಳು. ಹೀಗೆ ಅಷ್ಟ ಐಶ್ವರ್ಯಗಳೆಂಬ ಯೋಗ ಒಂದು ರೀತಿಯಾದ್ದು, ಮತ್ತೆ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಮಾಡುವಂತಹ ಸಾಧನ ಮತ್ತೊಂದು ರೀತಿಯಾದ್ದು ಅಂತ ನಾವು ಅದನ್ನ ತಿಳಿದುಕೊಳ್ಬೇಕು. ಅದೇ 2 ರೀತಿಯಾದಂತಹ ಯೋಗ. ಈಗ ಈ ಅಧ್ಯಾಯದ ಕಡೆ ಗಮನ ಹರಿಸೋಣ. ನಿನ್ನ ಸಾಯುಜ್ಯವನ್ನು ನನಗೆ ಉಪದೇಶ ಮಾಡುವಂತವಳು ಕೇಳ್ತಾ ಇದ್ದಾಳೆ. ನಿನ್ನ ಭಕ್ತರು ನಿನ್ನನ್ನು ಹೇಗೆ ಉಪಚರಿಸ್ತಾರೆ, ಅವರ ಆಚಾರ ಹೇಗಿರ್ತದೆ, ನೀನು ಯಾವುದರಿಂದ ಸಂತೋಷ ಪಡ್ತಿ, ಇದೆಲ್ಲವನ್ನು ಕೂಡ ನನಗೆ ಹೇಳುವಂತ ಅವಳು ಕೇಳ್ತಾ ಇದ್ದಾಳೆ. ಅದಕ್ಕೆ ಶಿವ ಹೇಳ್ತಾನೆ, ಯಾವ ಸಾಯುಜ್ಯವನ್ನ ಹೊಂದಿದರೆ ಯಾರೂ ಕೂಡ ಮರಳಿ ಸಂಸಾರಕ್ಕೆ ಬರೋದಿಲ್ವೋ ಅಂತ ನನ್ನ ಸಾಯುಜ್ಯದ ಬಗ್ಗೆ ಹೇಳ್ತೇನೆ, ಕೇಳು. ನಾನು ಅವ್ಯಕ್ತ, ಅಚಿಂತ್ಯ, ಪ್ರಾಚೀನ ಮಹರ್ಷಿಗಳಿಗೂ ಕೂಡ ಜ್ಞಾನಿಗಳಿಗೂ ಕೂಡ ನಾನು ಪೂರ್ಣವಾಗಿ ಚಿಂತನೆಗೆ ಸಿಲುಕದವನು. ಸಾಂಖ್ಯ, ಯೋಗ ಇತ್ಯಾದಿ ಎಲ್ಲವನ್ನೂ ಕೂಡ ನಾನೇ ಸೃಷ್ಟಿಸಿದ್ದೀನಿ. ಈ ಜಗತ್ತಿನಲ್ಲಿ ಪೂಜೆ ಸ್ವೀಕಾರ ಮಾಡುವವನು ಪ್ರಭುವು ನಾನೇ ಆಗಿದ್ದೇನೆ. ಭಕ್ತರಿಗೆ ಮೋಕ್ಷವನ್ನು ಕೊಡುವಂಥವನು ಕೂಡ ನಾನೇ ಆಗಿದ್ದೇನೆ. ದೇವತೆಗಳು, ಋಷಿಗಳು ಇವರ್ಯಾರೂ ಕೂಡ ನನ್ನನ್ನು ಪೂರ್ಣವಾಗಿ ತಿಳಿದಿಲ್ಲ. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅನ್ನುವಂಥ 4 ಆಶ್ರಮಗಳಿಗೆ ಸೇರಿದ ಭಕ್ತರು ಯಾರಿದ್ದಾರೆ ಅವರ ಅನುಕೂಲಕ್ಕಾಗಿ ಹಿಂದೆ ನಾನು ಪಾಶುಪತ ಯೋಗವನ್ನ ಬಣ್ಣಿಸಿದ್ದೆ. ನನ್ನ ಆ ಉಪದೇಶವನ್ನು ಅವರೆಲ್ಲೂ ಕೂಡ ಸ್ವೀಕಾರ ಮಾಡಿದ್ರು. ಮತ್ತೆ ಆ ಉಪದೇಶವನ್ನು ಪಡ್ಕೊಂಡು 3 ಲೋಕಗಳಲ್ಲೂ ಕೂಡ ಆ ತತ್ವವನ್ನ, ಪಾಶುಪತ ತತ್ವವನ್ನು ಅವರೆಲ್ಲರ ಕಡೆ ವರ್ಣಿಸಿದ್ರು. ಅದೇನಿದೆ, ಪಶುಪತಿ ಅಂತ ನನ್ನ ನಾಮ. ನನ್ನ ಭಕ್ತರಾದಂತಹ ಮಾನವರೆಲ್ಲರೂ ಕೂಡ ಪಾಶುಪತರು ಅಂತ ಕರೆಸ್ಕೋತಾರೆ. ಪಶುಪತಿಗೆ ಸಂಬಂಧಪಟ್ಟವರು, ಪಶುಪತಿಯ ಅನುಚರರು, ಪಶುಪತಿಯ ಭಕ್ತರು. ಪಶುಪತೇ ಇಮೆ ಪಾಶುಪತಾಹ. ಸರ್ವಮೂಲದಲ್ಲಿ ಪ್ರಜಾಸ್ತು ಪಶು ಶಬ್ದೋಕ್ತಾಹ ಪಶುಪಸ್ತು ಪ್ರಜಾಪತಿ ಎಂಬುದಾಗಿ, ಪಶುಗಳು ಅಂದ್ರೆ ಎಲ್ಲ ಪ್ರಜೆಗಳು, ಅವರಿಗೆ ಒಡೆಯನಾದವನೇನಿದ್ದಾನೆ ಅದನ್ನ ಅವನನ್ನೇ ಪಶುಪತಿ ಎಂಬ ಶಬ್ದದಿಂದ ಕರೆಯಬೇಕು. ಲಕ್ಷಾಲಂಕಾರ ಇದಕ್ಕೊಂದಿಷ್ಟು ವಿವರಣೆಗಳನ್ನು ಕೊಟ್ಟಿದೆ. ಇಲ್ಲಿ ಹೇಳ್ತಾ ಇರುವಂತಹ ಈ ಒಂದು ಪಾಶುಪತ ಯೋಗ ಏನಿದೆ, ದೇಹಕ್ಕೆಲ್ಲ ಭಸ್ಮಧಾರಣವನ್ನು ಮಾಡಿಕೊಂಡಿರುವಂತಹ ಪಾಶುಪತರು ಅಂತ ಹೀಗೆಲ್ಲ, ಈ ಕಪಾಲಧಾರಣ, ಭಿಕ್ಷಾಟನ ಮೊದಲಾದಂತಹ ಧರ್ಮಗಳು, ಭಸ್ಮ ಲೇಪನ ಮೊದಲಾದ ಧರ್ಮಗಳು, ಇದನ್ನ ವೈದಿಕ ಮಾರ್ಗಾನುಯಾಯಿಗಳು ಯಾರು ಕೂಡ ಮಾಡೋದಿಲ್ಲ. ಇಲ್ಲಿ ಶಿವ ಅವೈದಿಕವಾದಂತಹ ಒಂದು ಪಾಶುಪತ ಮಾರ್ಗವನ್ನ ತೋರಿಸ್ತಾ ಇದ್ದಾನೆ. ಅನೇಕ ಕಡೆ ಯಾವುದು ತತ್ವ ಅಲ್ಲ ಅಂತ ಅನ್ನೋದನ್ನ ಅತ್ಯಂತ ಸಂಕೀರ್ಣವಾಗಿ ಸಮೃದ್ಧ ರೀತಿಯಲ್ಲಿ ವರ್ಣನೆ ಮಾಡ್ತಿರ್ತವೆ ಶಾಸ್ತ್ರಗಳು. ಅಂಥದೇ ಒಂದು ಮಾರ್ಗ ಇದು ಕೂಡ ಆಗಿದೆ. ವೈದಿಕವಾದಂತಹ ಮಾರ್ಗ ಬೇರೆನೇ ಆಗಿದೆ, ಅವೈದಿಕವಾದಂತಹ ಮಾರ್ಗ ಅದು ಕೂಡ ಬೇರೆನೇ ಆಗಿರ್ತದೆ. ಇಲ್ಲಿ ಅವೈದಿಕವಾದಂತಹ ಒಂದು ಮಾರ್ಗವನ್ನ ಸಂಕೀರ್ಣವಾದಂತಹ ದೃಷ್ಟಿಯಿಂದ ಶಿವ ಬೋಧನೆ ಮಾಡಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಎಲ್ಲಾ ಶಬ್ದಗಳಿಂದಲೂ ಕೂಡ ಅದರದೇ ಆದಂತಹ ಆಳವಾದಂತಹ ಅರ್ಥವನ್ನು ತಿಳ್ಕೊಳ್ಳುವುದು ಕಷ್ಟ ಏನಲ್ಲ, ಎಲ್ಲದಕ್ಕೂ ಅದು ಸಾಧ್ಯ ಇದೆ. ಅಂತೂ ತತ್ವವೆಲ್ಲವೂ ಕೂಡ ಹೀಗೆ ಸಂಕೀರ್ಣವಾಗಿರ್ತದೆ ಅಂತ ಅನ್ನೋದನ್ನ ನಾವು ಭಾವಿಸಬೇಕು ಅಂತ ಅದರ ಅರ್ಥ. ನಾನು ಭಸ್ಮವನ್ನ ಎಲ್ಲ ದೇವತೆಗಳಿಗೂ ಕೂಡ ಕೊಟ್ಟೆ, ಎಲ್ಲ ಭಕ್ತರಿಗೂ ಕೂಡ ಕೊಟ್ಟೆ. ಆ ಭಸ್ಮವನ್ನು ಯಾತಕ್ಕಾಗಿ ಕೊಟ್ಟೆ? ರಕ್ಷಾರ್ಥಂ ಮಂಗಲಾರ್ಥಂ ಚ. ಭಸ್ಮವನ್ನ ಶರೀರಕ್ಕೆ ಧಾರಣೆ ಮಾಡಿದ್ರೆ ಅದರಿಂದ ರಕ್ಷೆ ಆಗ್ತದೆ, ಶರೀರಕ್ಕೆ ರಕ್ಷಣೆ ಆಗ್ತದೆ. ಶರೀರ ಮತ್ತು ಮನಸ್ಸುಗಳಿಗೆಲ್ಲ ಅದರಿಂದ ಮಾಂಗಲ್ಯನೂ ಆಗ್ತದೆ, ಪಾವಿತ್ರ್ಯ ಬರ್ತದೆ. ಮತ್ತೆ ಲಿಂಗಾರ್ಥಂ ಚ. ಅಲ್ಲಿ ಲಿಂಗಾರ್ಥಂ ಅಂತಂದ್ರೆ
ಈ ಭಸ್ಮಧಾರಣೆಯನ್ನು ಯಾರು ಮಾಡಿರ್ತಾರೆ ಆ ಭಸ್ಮಧಾರಣೆ ಮಾಡಿದವರು ಈ ಕಾಪಾಲಿಕರಾದವರು, ಅವರು ಪಶುಪತಿ ಅನುಯಾಯಿಗಳು ಅನ್ನುವಂಥ ಒಂದು ಸೂಚನೆ ಎಲ್ರಿಗೂ ಆಗಬೇಕು. ಅವ್ರು ನೋಡಿದ ಕೂಡಲೇ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಅದಕ್ಕಾಗಿ ಇಂಥ ಒಂದು ಚಿಹ್ನ ಇದು, ಭಸ್ಮಧಾರಣ ಅನ್ನೋದು ಒಂದು ಚಿಹ್ನ. ಅದಕ್ಕಾಗಿ ಇದನ್ನು ಕೊಟ್ಟಿದ್ದೇನೆ ಅಂತ ಅರ್ಥ. ಬ್ರಹ್ಮಚಾರಿಗಳು, ಜಟೆ ಬಿಟ್ಟವರು, ನಾನಾ ವಿಧವಾದಂಥ ಶಿಖರಗಳನ್ನು ಧರಿಸಿದವರು, ವಿಚಿತ್ರವಾದ ರೂಪಗಳೆಲ್ಲ ಧರಿಸಿದವರು, ನಾನಾ ರೀತಿಯಾಗಿ ನಗ್ನರಾದವರು, ವಿಕೃತಾಹ ಪಿಂಗಲಾಭಾಶ್ಚ ನಗ್ನಾಹ ನಾನಾ ಪ್ರಕಾರಿಣಃ. ನಾನಾ ಪ್ರಕಾರದಿಂದ ನಗ್ನರಾಗಿರುವವರು ಅಂತ ಅರ್ಥ ಏನಲ್ಲ, ನಗ್ನರಾಗಿರುವವರು ಮತ್ತೆ ಬೇರೆ ಬೇರೆ ಪ್ರಕಾರರಾಗಿರುವವರು ಅಂತ ಇಷ್ಟೇ ಅದರ ಅರ್ಥ. ಭಸ್ಮವನ್ನೆಲ್ಲ ಮೈಗೆ ಧರಿಸ್ಕೋತಾರೆ, ಭಿಕ್ಷಾಟನೆ ಮಾಡ್ತಾರೆ. ಅವರು ಯಾವುದೇ ರೀತಿಯಾದಂತಹ ಲೌಕಿಕ ಆಸೆಗಳಿಲ್ಲದೆ ಈ ಜಗತ್ತಿನಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಕಪಾಲವನ್ನು ಹಿಡಿದು ಎಲ್ಲ ಕಡೆ ಅವರು ಸಂಚಾರ ಮಾಡ್ತಾರೆ. ಈ ನಾನು ರಚನೆ ಮಾಡಿದಂತಹ, ಬೋಧಿಸಿದಂತಹ ಈ ಪಾಶುಪತ ಯೋಗ, ಇದನ್ನು ವಿಮರ್ಶೆ ಮಾಡ್ತಾ ಜಗತ್ತಿನಲ್ಲಿ ಅವರು ಸಂಚರಿಸ್ತಾರೆ. ಈ ಭಕ್ತರ ಉದ್ಧಾರಕ್ಕಾಗಿ ಏನೊಂದು ಪ್ರಯತ್ನ ಮಾಡಬೇಕು, ಯಾವ ರೀತಿಯಾಗಿ ಅವರನ್ನ ನಾವು ಉದ್ಧರಿಸಬೇಕು ಅನ್ನೋದನ್ನೆಲ್ಲ ನಾನು ಆಲೋಚನೆ ಮಾಡಿದೆ. ಅದಕ್ಕಾಗಿ ಸ್ಥಾಪಿತಂ ತ್ರಿಷು ಲೋಕೇಶು ಶಿವಲಿಂಗಂ ಮಯ, 3 ಲೋಕಗಳಲ್ಲೂ ಕೂಡ ನಾನು ಶಿವಲಿಂಗವನ್ನ ಸ್ಥಾಪಿಸಿದೆ. ನಮಸ್ಕಾರೇಣ ವಾತಸ್ಯ ಮುಚ್ಚಂತೆ ಸರ್ವಕಿಲ್ಬಿಷೈ. ಆ ಶಿವಲಿಂಗಕ್ಕೆ, ನನ್ನ ಚಿಹ್ನವಾದಂತಹ ಶಿವಲಿಂಗವನ್ನ ಯಾರು ನಮಸ್ಕರಿಸ್ತಾರೆ, ಅದಕ್ಕೆ ಅರ್ಚನೆ ಮಾಡ್ತಾರೆ, ಅವರು ಎಲ್ಲ ರೀತಿಯಾದಂತಹ ಪಾಪಗಳಿಂದ ಮುಕ್ತರಾಗ್ತಾರೆ. ನಾವು ಇಷ್ಟ ಪೂರ್ತ ಮೊದಲಾಗಿ ಅನೇಕ ಧರ್ಮ ಕಾರ್ಯಗಳನ್ನು ಏನು ಮಾಡ್ತೇವೆ, ತಟಾಕಾದಿಗಳ ನಿರ್ಮಾಣ, ಕೆರೆ ಬಾವಿ ತೋಡಿಸುವುದು, ದಾನ, ಅಧ್ಯಯನ, ಯಜ್ಞ, ಈ ಯಾವ ಕ್ರಿಯೆಯೂ ಕೂಡ ಶಿವಲಿಂಗಕ್ಕೆ ಮಾಡುವ ಒಂದು ನಮಸ್ಕಾರ ಏನಿದೆ, ಆ ನಮಸ್ಕಾರದ 16ನೇ ಒಂದು ಭಾಗಕ್ಕೂ ಅದು ಸಮಾನವಲ್ಲ, 16 ಪೈಸೆಗೂ ಅದು ಸಮಾನವಲ್ಲ ಅಂತ ಅದರ ಅಭಿಪ್ರಾಯ. ಆ ಶಿವಲಿಂಗದ ಅರ್ಚನೆಯಿಂದ ನಾನು ತೃಪ್ತನಾಗ್ತೇನೆ. ಶಿವಲಿಂಗವನ್ನು ಹೇಗೆ ಅರ್ಚಿಸಬೇಕು ಅದನ್ನ, ಈ ವಿಧಾನವನ್ನು ಹೇಳ್ತೇನೆ ಕೇಳು. ಹಸುವಿನ ಹಾಲು, ತುಪ್ಪ ಅಂತ ಅಲ್ಲಿ ಕಾಣಲಿಲ್ಲ, ಬೆಣ್ಣೆ ಅಂತಿದೆ. ಆ ಶಿವಲಿಂಗವನ್ನು ಅರ್ಚನೆ ಮಾಡಿದವನಿಗೆ ಅಶ್ವಮೇಧ ಯಾಗ ಮಾಡಿದಷ್ಟೇ ಮಹಾಫಲ ಇದೆ ಅಂತ ಶಿವ ಹೇಳ್ತಾನೆ. ಘೃತ ಮಂಡೇನ, ಅದು ತುಪ್ಪದ ಬಗ್ಗೆ ಮುಂದೆ ಬಂದಿದೆ. ಹೆಪ್ಪುಗಟ್ಟಿದ ಒಂದು ತುಪ್ಪ ಅಂತ ಅರ್ಥ ಅಷ್ಟೇ, ಉತ್ತಮ ಗುಣಮಟ್ಟದ ತುಪ್ಪ. ಆ ತುಪ್ಪದಿಂದ ಶಿವಲಿಂಗವನ್ನು ಅರ್ಚಿಸಿದವನು ಅಗ್ನಿಹೋತ್ರಿಯಾದ ಬ್ರಾಹ್ಮಣನ ಫಲವನ್ನು ಹೊಂದುತ್ತಾನೆ. ಏನೂ ಇಲ್ಲದೆ ಹೋದ್ರೆ ನೀರಿನಿಂದಾದ್ರೂ ಕೂಡ ಶಿವಲಿಂಗವನ್ನ ಅರ್ಚಿಸಬಹುದು, ಅವನು ಕೂಡ ನನಗೆ ಪ್ರಿಯನೇ ಆಗ್ತಾನೆ. ಈ ಧೂಪಾರತಿ ಮಾಡುವಾಗ ಅದಕ್ಕೊಂದಿಷ್ಟು ತುಪ್ಪ ಮತ್ತು ಗುಗ್ಗಲು ಒಂದು ಪುಡಿ ಏನು ಸಿಗ್ತದೆ, ಒಂದು ಸುಗಂಧ ಭರಿತವಾದಂತಹ ಪುಡಿ, ಅದನ್ನ ದೀಪದಲ್ಲಿ ಹಾಕಿದ್ರೆ ಅವನಿಗೆ ಗೋಸವ ಅನ್ನುವ ಯಜ್ಞವನ್ನು ಮಾಡಿದ ಫಲ ಇದೆ. ಗೋಸವಸ್ಯತು ಯಜ್ಞಸ್ಯ ಯತ್ಫಲಂ ತಸ್ಯ ತದ್ಭವೇತ್. ಅಥವಾ ತುಪ್ಪ ಇಲ್ಲದೆ ಕೇವಲ ಗುಗ್ಗುವಿನಿಂದಾದ್ರೂ ನನಗೆ ಧೂಪಾರತಿಯನ್ನು ಮಾಡಿದ್ರೆ ಅವನಿಗೆ ಬಂಗಾರದ ದಾನ ಮಾಡಿದ್ರಿಂದ ಏನು ಫಲ ಸಿಗಬೇಕು ಆ ಫಲ ಸಿಗ್ತದೆ. ಇಷ್ಟೊಂದು ಮಹತ್ವ ಆ ಶಿವಲಿಂಗದ ಅರ್ಚನಕ್ಕಿದೆ. ಅನೇಕ ತರದ ಹೂಗಳನ್ನು ಅರ್ಚಿಸುವುದು ಅವನಿಗೆ 1000 ಗೋದಾನ ಮಾಡಿದ ಫಲವನ್ನು ಕೊಡುತ್ತದೆ. ಎಷ್ಟು ದೇಶಾಂತರಂಗತ್ವ ಶಿವಲಿಂಗಂ ಸಮರ್ಥಯೇತ್ ತಸ್ಮಾತ್ ಸರ್ವ ಮನುಷ್ಯೇಶು ನಾಸ್ತಿ ಮೇ ಪ್ರಿಯಕೃತ್ತಮಃ. ಬೇರೆ ದೇಶಕ್ಕೆ ಹೋಗಿ ಶಿವಲಿಂಗವನ್ನು ಅರ್ಚಿಸುವವನು ಅಂತ ಇಲ್ಲೊಂದು ವರ್ಣನೆ ಬಂದಿದೆ. ಅದು ಬೇರೆ ಲೋಕಕ್ಕೆ ಹೋಗಿ ಬೇರೆ ದೇಶಕ್ಕೆ ಹೋಗಿ ಶಿವಲಿಂಗವನ್ನು ಅರ್ಚಿಸುವುದು ಅಂದ್ರೆ ಏನು? ತನ್ನ ಮನೆಯಲ್ಲಿ ಶಿವಲಿಂಗವನ್ನು ಪೂಜಿಸುವುದನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ಅಂದ್ರೆ ಏನರ್ಥ? ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗುವುದು ಅಂತ ಅರ್ಥ. ಬೇರೆ ಬೇರೆ 12 ಜ್ಯೋತಿರ್ಲಿಂಗಗಳು ಇತ್ಯಾದಿಗಳೇನಿವೆ, ಎಲ್ಲೆಲ್ಲಿ ಭಗವಂತನ ಶಿವನ ಸನ್ನಿಧಾನ ಇರ್ತದೆ ಅಲ್ಲೆಲ್ಲ ಹೋಗಿ ಆತನನ್ನು ಅರ್ಚಿಸಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ನಾನಾ ರೀತಿಯಾದ ದ್ರವ್ಯಗಳಿಂದ ಶಿವನನ್ನು ಪೂಜಿಸುವವನು ನನ್ನ ಅನುಗ್ರಹದಿಂದ ಮುಕ್ತನಾಗ್ತಾನೆ, ಮತ್ತೆ ಆತ ಈ ಜಗತ್ತಿನಲ್ಲಿ ಮರಳಿ ಬರೋದಿಲ್ಲ.
ಪಲಾಶ ಅಂದ್ರೆ ಮುತ್ತುಗಳ ಎಲೆಗಳು, ಬಿಲ್ಲುದ ಎಲೆಗಳು, ರಾಜ ವೃಕ್ಷ ಸಜಸ್ತಥ, ರಾಜವೃಕ್ಷದ ಮಾಲೆಗಳು ಅಂತ ಹೇಳ್ತಾರೆ. ರಾಜವೃಕ್ಷ ಅಂದ್ರೆ ಯಾವುದು ಅಂತ ನಮ್ಗೆ ಇಲ್ಲಿ ಸ್ಪಷ್ಟ ಆಗಲಿಲ್ಲ. ಮತ್ತೊಂದವರು ಯಾವಾಗಾದ್ರೂ ಅದನ್ನ ಹುಡುಕಿ ವಿಚಾರ ಮಾಡಬಹುದು, ಪ್ರಯತ್ನ ಮಾಡಿ ನಾನು ಹೇಳ್ತೇನೆ. ನಾನು ಎಕ್ಕದ ಅರ್ಕ ಗಿಡ ನಮ್ಗೆ ಗೊತ್ತಿದೆ, ಅದರಿಂದ ಶಿವಲಿಂಗವನ್ನು ಪೂಜಿಸಬೇಕು. ಒಂದು ಹಣ್ಣು, ಒಂದು ತರಕಾರಿ, ಒಂದು ಹೂವು, ಒಂದಿಷ್ಟು ನೀರು, ಇದ್ಯಾವುದೂ ಕೂಡ ನನಗೆ ಅರ್ಪಿತವಾದರೆ ಅದೆಂದೂ ವ್ಯರ್ಥ ಆಗೋದಿಲ್ಲ. ನಾನು ಸಂತುಷ್ಟನಾದರೆ ಜಗತ್ತಿನಲ್ಲಿ ಎಲ್ಲವೂ ಸಿಗ್ತದೆ. ನನ್ನ ಭಕ್ತರೆಂದೂ ಕೂಡ ನಾಶ ಹೊಂದೋದಿಲ್ಲ. ವಿಶೇಷವಾಗಿ ನನ್ನ ಭಕ್ತರಿಗೆ ಜಗತ್ತಿನಲ್ಲಿ ಎಲ್ಲಾ ಕಡೆನೂ ಮಾನ್ಯತೆ ಇದೆ. ನನ್ನನ್ನು ಯಾರು ದ್ವೇಷಿಸ್ತಾರೆ ಅಥವಾ ನನ್ನ ಭಕ್ತರನ್ನಾದ್ರೂ ಯಾರು ದ್ವೇಷಿಸ್ತಾರೆ, ಅವರು ಎಂಥ ಮಹಾಕಾರ್ಯವನ್ನು ಮಾಡಿದ್ರು, ಅನೇಕ ಯಾಗಾದಿಗಳನ್ನ ಅವರು ಮಾಡಿದಂಥವರಾದರೂ ಕೂಡ ನರಕಕ್ಕೆ ಹೋಗ್ತಾರೆ. ಇದು ಪಾಶುಪತ ಯೋಗದ ಮಹತ್ವ. ಇದನ್ನು ನಿನಗೆ ಹೇಳಿದ್ದೇನೆ. ನನ್ನ ಭಕ್ತರಾದಂಥವರು ದಿನನಿತ್ಯ ಇದನ್ನ ಶ್ರವಣ ಮಾಡಬೇಕು. ಇದನ್ನ ಯಾರು ಪಾರಾಯಣ ಮಾಡ್ತಾನೋ ಅಥವಾ ಕೇಳ್ತಾನೋ ಅವನಿಗೆ ಎಲ್ಲಾ ಥರದ ಸ್ವರ್ಗ, ಮೋಕ್ಷ, ಕೀರ್ತಿ ಇದೆಲ್ಲವನ್ನು ಕೂಡ ನಾನು ಕೊಡ್ತೇನೆ ಅಂತ ಶಿವ ಹೇಳ್ತಾ ಇದ್ದಾನೆ. ಶಿವನನ್ನ ಆ ಲಿಂಗದ ರೂಪದಲ್ಲಿ ಆರಾಧನೆ ಮಾಡುವುದು ಅಂದ್ರೆ ಏನು? ಸುಮ್ಮನೆ ಅದ್ರ ಬಗ್ಗೆ ಒಂದೆರಡು ಜಿಜ್ಞಾಸೆಗಳನ್ನು ನಾವು ಮಾಡಬೇಕು. ಬ್ರಹ್ಮಸೂತ್ರಗಳಲ್ಲಿ ಜನ್ಮಾದ್ಯಸ್ಯೇತಃ ಮೊದಲು ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ, ಎಲ್ಲರೂ ಕೂಡ ಪರಮಾತ್ಮನ ಕುರಿತಾಗಿ ಜಿಜ್ಞಾಸೆ ಮಾಡಬೇಕು. ಆ ಪರಮಾತ್ಮನ ಕುರಿತಾಗಿ ಜಿಜ್ಞಾಸೆ ಮಾಡುವುದಂದ್ರೆ ಹೇಗೆ? ಆ ಪರಮಾತ್ಮನನ್ನ ನಾವು ಹೇಗೆ ತಿಳ್ಕೊಳ್ಬೇಕು? ನಮಗೊಂದು ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಎರಡನೇ ಸೂತ್ರ ಉತ್ತರ ಹೇಳ್ತದೆ. ಜನ್ಮಾದ್ಯಸ್ಯೇತಃ, ಈ ಜಗತ್ತಿನ ಹುಟ್ಟು, ಅದರ ಪಾಲನ, ಅದರ ನಾಶ ಇವೆಲ್ಲವೂ ಕೂಡ ಯಾರಿಂದ ಆಗ್ತದೋ ಅವನು ಈ ಬ್ರಹ್ಮ ಅಂತ ತಿಳ್ಕೊಂಡು ಉಪಾಸನೆ ಮಾಡುವಂತ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನೀತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್ ಅಂತ. ಜಗತ್ತಿನ ಹುಟ್ಟು, ಸ್ಥಿತಿ, ಅದರ ನಾಶ, ನಿಯತಿ ಅದರ ಒಂದು ನಿಯಂತ್ರಣ, ಜ್ಞಾನಂ ಅದಕ್ಕೆ ಜ್ಞಾನ ಬರುವುದು, ಆವೃತ್ತಿ ಅಜ್ಞಾನ ಬರುವುದು, ಬಂಧ ಸಂಸಾರದಲ್ಲಿ ಅದರ ಬಂಧನ, ಮತ್ತೆ ಸಂಸಾರದಿಂದ ಅದಕ್ಕೆ ಬಿಡುಗಡೆ, ಇವೆಲ್ಲವೂ ಕೂಡ ಯಾರಿಂದ ಆಗ್ತದೋ, ಈ 8 ಯಾರಿಂದ ಆಗ್ತದೋ ಅವನನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು ಅಂತ ಆ ಸೂತ್ರದ ಅರ್ಥ. ಭಗವಂತನನ್ನ ಜನ್ಮಾದಿ ಅಷ್ಟದಾಯಕ 8 ಸ್ಥಿತಿಗಳನ್ನ ಜೀವರಿಗೆ ಕೊಟ್ಟವನು ಅಂತ ಉಪಾಸನೆ ಮಾಡಬೇಕು ಅಂತ ಅದರ ತಾತ್ಪರ್ಯ ಅಲ್ಲಿರೋದು. ಅಲ್ಲಿ ಮೊದಲು ಬರುವಂಥದ್ದೇ ಜನ್ಮ. ಆ ಜನ್ಮಾದ್ಯಸ್ಯ ಯತಃ, ಅಸ್ಯ ಈ ಜಗತ್ತಿನ ಜನ್ಮಾದಿ, ಜನ್ಮ ಮೊದಲಾದದ್ದು, ಯತಃ ಯಾವ ಭಗವಂತನಿಂದ ಆಗ್ತದೋ ಆ ಭಗವಂತನ ಕುರಿತಾಗಿ ಜಿಜ್ಞಾಸೆ ಮಾಡಿರಿ ಅಂತ. ಅದಕ್ಕಾಗಿ ಭಗವಂತ ಈ ಜಗತ್ತಿನ ಜನ್ಮಕ್ಕೆ ಕಾರಣನಾಗಿದ್ದಾನೆ. ಆದ್ರಿಂದ ಅವನನ್ನ ಆ ಜನ್ಮಕ್ಕೆ ಕಾರಣವಾದಂತಹ, ನಮ್ಮೆಲ್ಲರ ಜನ್ಮಕ್ಕೆ ಕಾರಣವಾದಂತಹ ಉಪಸ್ಥೇಂದ್ರಿಯ, ಸಂಸಾರದ ಒಂದು ಮುಂದುವರಿಕೆ ಆಗುವುದೇ ಈ ಉಪಸ್ಥೇಂದ್ರಿಯದಿಂದ. ಈ ಆತ ಉಪಸ್ಥೇಂದ್ರಿಯಕ್ಕೆ ಅಭಿಮಾನನು ಕೂಡ ಆಗಿದ್ದಾನೆ ಶಿವ. ಆದ್ರಿಂದ ಅವನನ್ನು ಹಾಗೆ ಉಪಾಸನೆ ಮಾಡ್ತಾರೆ. ಐತರೇಯ ಉಪನಿಷತ್ನಲ್ಲಿ ಈ ಪ್ರಜಾಪತಿ ಅಂದ್ರೆ ಶಿವ ಯಾಕೆ ಅನ್ನೋದನ್ನ ವಿವರಣೆ ಮಾಡಿದ್ದಾರೆ. ಇದು 6ನೇ ಅಧ್ಯಾಯದ, ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ 6ನೇ ಅಧ್ಯಾಯದಲ್ಲಿ ಕೊನೆಗೆ ನಮಗೆ ಕಾಣಿಸುವಂತಹ ಒಂದು ಪ್ರಕರಣ ಇದು. ಪ್ರಜಾಪತಿ ಶಿವ, ಯಾಕಂದ್ರೆ ಲಿಂಗಾಭಿಮಾನಿತ್ವಾತ್. ಪ್ರಜಾಸ್ತು ಪಶು ಶಬ್ದೋಕ್ತಾಹ ಅಂತ ಈಗಾಗಲೇ ಹೇಳಿದೆ. ಎಲ್ಲಾ ಪ್ರಜೆಗಳನ್ನು ಕೂಡ ಪಶು ಎಂಬ ಶಬ್ದದಿಂದ ಕರೀತಾರೆ. ಪಶುಪಸ್ತು ಪ್ರಜಾಪತಿ, ಪಶುಪತಿಯನ್ನೇ ಪ್ರಜಾಪತಿ ಅಂತ ಹೇಳ್ತಾರೆ. ಆ ಶಿವಪುರಾಣದ ಒಂದು ಮಾತನ್ನ ಅಲ್ಲಿ ಉದ್ಧರಿಸ್ತಾರೆ ಆಚಾರ್ಯ. ಪ್ರಜಾಪತಿ ಶಿವಶೇಪೋ ಲಿಂಗಮಿತ್ಯಭಿಧೀಯತೆ, ಲಿಂಗಾಭಿಮಾನಿ ಲೋಕಸ್ಯ ಸ್ರಷ್ಟ ಗಿರೀಶ ಏವಚ. ಅವನು ಪ್ರಜಾಪತಿಯಾಗಿದ್ದಾನೆ ಶಿವ ಎಂಬ ಶಬ್ದದಿಂದ, ಶೇಪ ಎಂಬ ಶಬ್ದದಿಂದ, ಶೇಪ ಅಂದ್ರೂ ಲಿಂಗ ಅಂತನೂ ಅದೇ ಅರ್ಥ. ಶೇಪ ಎಂಬ ಶಬ್ದದಿಂದ, ಲಿಂಗ ಎಂಬ ಶಬ್ದದಿಂದ ಅವನನ್ನು ಕರೀತಾರೆ. ಅವನು ಲಿಂಗಕ್ಕೆ ಅಭಿಮಾನಿಯಾಗಿದ್ದಾನೆ, ಲೋಕದ ಸೃಷ್ಟಾರ ಕೂಡ ಆಗಿದ್ದಾನೆ. ಹೀಗೆ ಅವನ ಬಗ್ಗೆ ಆ ಶಿವಪುರಾಣದ ಮಾತೊಂದಿದೆ.
ಅಂತಹ ಶಿವಪುರಾಣದ ಉಲ್ಲೇಖವನ್ನ ಐತೆಯ ಭಾಷೆಯಲ್ಲಿ ಮಾಡುವ ಮೂಲಕ ಆ ಶಿವನನ್ನ ಮತ್ತೆ ಪರಮಾತ್ಮನನ್ನು ಕೂಡ ವಿಷ್ಣುವನ್ನು ಕೂಡ ಲಿಂಗದ ರೂಪದಲ್ಲಿ ಆರಾಧನೆ ಮಾಡುವುದು ಎಲ್ಲ ಗೊತ್ತಿದ್ದೇ ಇದೆ. ಅನಂತಾಸನ ಮೊದಲಾದ ದೇವಾಲಯಗಳಲ್ಲಿ ಉಡುಪಿಯಲ್ಲಿ ಆತನನ್ನು ಲಿಂಗದ ರೂಪದಲ್ಲೇ ಆರಾಧನೆ ಮಾಡ್ತಾರೆ. ಒಟ್ಟಾರೆ ಲಿಂಗ ಅಂತಂದ್ರೆ ಕೇವಲ ಆತನ ಚಿಹ್ನ ಅಂತ ಅಷ್ಟೇ ಅರ್ಥ, ಬೇರೆ ಏನು ಅದಕ್ಕೆ ಅರ್ಥ ಇಲ್ಲ. ಯಾವ ಚಿಹ್ನದ ಮೂಲಕ ನಾವು ಭಗವಂತನನ್ನ ತಿಳ್ಕೊಳ್ತೇವಲ್ಲ ಆ ಚಿಹ್ನಕ್ಕೇನೆ ಲಿಂಗ ಅಂತ ಹೀಗೆ ಹೇಳ್ತಾರೆ. ಹೀಗೆ ಲಿಂಗಾರಾಧನೆ ಮಾಡುವುದು ಅಂತಂದ್ರೆ ಜಗತ್ತಿನ ಉತ್ಪತ್ತಿಗೆ ಕಾರಣನಾದಂತಹ ಶಿವನನ್ನು ಆರಾಧನೆ ಮಾಡುವುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಈಗ ಧೂಮ ಎಂಬುದು ಅಗ್ನಿಗೆ ಲಿಂಗ ಅಂತ ಹೇಳ್ತಾರೆ ಈ ತರ್ಕಶಾಸ್ತ್ರದಲ್ಲಿ. ಧೂಮ ಎಂಬ ಹೇತುವನ್ನು ನೋಡಿ ನಾವು ಅಗ್ನಿಯನ್ನು ಅನುಮಾನ ಮಾಡ್ತೇವೆ ಅಂತ. ಹಾಗಾದ್ರೆ ಅಗ್ನಿಯ ತಿಳುವಳಿಕೆಗೆ ಧೂಮ ಎಂಬುದೊಂದು ಲಿಂಗ. ಈ ಲಿಂಗ ಅಂದ್ರೆ ಹೇತು ಅಂದ್ರೆ ಒಂದು ಅದೇ ಅರ್ಥ. ಪರಮಾತ್ಮನಾದ ಶಿವನ ತಿಳುವಳಿಕೆಗೆ ಈ ನಾವು ಅರ್ಚನೆ ಮಾಡುವಂತಹ ಈ ಶಿವಲಿಂಗ ಏನಿದೆ ಇದೊಂದು ಲಿಂಗ. ಅದಕ್ಕಾಗಿ ಆತನ ಆರಾಧನೆ ಲಿಂಗ ರೂಪದಲ್ಲಿ ನಡೀತದೆ. ಜನ್ಮಾದಿ ಕಾರಣ ಆತ ಅಂತ ಆ ಪ್ರಸಂಗದಲ್ಲಿ ನಮಗೆ ಇರಬೇಕಾದಂತಹ ಅನುಸಂಧಾನ. ಹೀಗೆ ಈ ಭಾಗ, ಈ ಒಂದು ಅಧ್ಯಾಯ ಇಲ್ಲಿಗೆ ಸಮಾಪ್ತಿಯನ್ನು ಕಾಣ್ತಾ ಇದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಇದು 134ನೇ ಅಧ್ಯಾಯ. ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 247ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ 232ನೇ ಅಧ್ಯಾಯ ಅದು ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.